ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ತ್ರೈವಿದ್ಯಾ ಮಾಂ ಸೋಮಪಾಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಕರ್ಮದಲ್ಲಿ ಶ್ರದ್ಧೆ ಇರುವ ಸೋಮಯಾಜಿಗಳು ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸ್ವರ್ಗವನ್ನು ಬೇಡಿಕೊಂಡು ಅವರು ಈ ಪುಣ್ಯ ಬಲದಿಂದ ಸ್ವರ್ಗಲೋಕ ಹೊಂದಿ ದಿವ್ಯ ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸುತ್ತಾರೆ. ಭಾರತವನ್ನು ಯೋಗಭೂಮಿ ಎನ್ನಲಾಗುತ್ತದೆ. ಯೋಗವೆಂದರೆ ಸಮತ್ವ ಅಥವಾ ಸಮತಾಭಾವ. ಭಾರತೀಯ ಎಂದು ಒಪ್ಪಿಕೊಂಡರೆ ಆತ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಭಾರತದ ಸಂಸ್ಕೃತಿ ಅನುಸರಿಸುವ ಮೂಲಕ ಭಾರತೀಯನೇ ಆಗುತ್ತಾನೆ. ಭಾರತ ಶಬ್ದದ ಅರ್ಥವೇ ಹೇಳುವಂತೆ, ಅಂದರೆ ಭಾರತ ಕೇವಲ ಭೌಗೋಳಿಕ ವ್ಯಾಪ್ತಿಯಲ್ಲ, ಬದಲಾಗಿ ಭಾರತದ ಅರ್ಥ ಜ್ಞಾನವನ್ನು ಪ್ರೀತಿಸುವವರು ಎಂಬುದಾಗಿದೆ. ಪ್ರಪಂಚದಲ್ಲಿ ಎಲ್ಲರೂ ಜ್ಞಾನವನ್ನು ಪ್ರೀತಿಸುವವರೇ. ಆದ್ದರಿಂದ ಇಡೀ ವಿಶ್ವವೇ ಭಾರತ. ಭಾರತೀಯರು ಜ್ಞಾನಕ್ಕಾಗಿ ಸಾಕಷ್ಟು ಸಂಪ್ರದಾಯ ಅನುಸರಿಸುತ್ತಾರೆ. ಭಾರತೀಯರು ಜ್ಞಾನದಿಂದಲೇ ಪ್ರಕಾಶಿಸುತ್ತಾರೆ. ಇಡೀ ವಿಶ್ವದ ಎಲ್ಲರನ್ನೂ ದೇವರಂತೆ ಕಾಣುವ ಯಾವುದಾದರೂ ಧರ್ಮವಿದ್ದರೆ ಅದು ಸನಾತನ ಧರ್ಮ ಮಾತ್ರ. ಮನುಷ್ಯ ತನ್ನ ಅಭ್ಯುದಯ ಸಾಧಿಸಲು ಕೆಲವು ಸಂಪ್ರದಾಯ ಪಾಲಿಸಬೇಕು. ಸಂಪ್ರದಾಯಗಳು ಉತ್ತಮ ಜೀವನಕ್ಕೆ ಸೋಪಾನ ಎಂದರೆ ತಪ್ಪಾಗಲಾರದು. ಇಹಕ್ಕಿಂತ ಪರಕ್ಕೆ ಹೆಚ್ಚು ಬೆಲೆ ಕೊಡುವ ಸನಾತನ ಧರ್ಮ ಇಹ ಮತ್ತು ಪರವನ್ನು ಸರಿದೂಗಿಸಲು ಸಾಕಷ್ಟು ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ. ಸೇವೆಯೇ ಪರಮೋಧರ್ಮ ಎಂಬಂತೆ ಭಗವದರ್ಪಣ ಭಾವದಿಂದ ಮಾಡಿದ ಪ್ರತಿಯೊಂದು ಕರ್ಮಗಳು ಯಜ್ಞವೇ ಸರಿ. ಕರ್ಮದಲ್ಲಿ ಶ್ರದ್ಧೆ ಇರುವವರು ಕರ್ಮಯಜ್ಞದ ಮೂಲಕವೇ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ತಮ್ಮದೇ ಲೋಕದಲ್ಲಿ ತಮ್ಮನ್ನು ಮರೆಯುವುದು ಸ್ವಾಭಾವಿಕ. ಹೀಗೆ ಕರ್ಮದ ಮೂಲಕ ಯಜ್ಞ ಮಾಡಿ ಹೇಗೆ ಜನರು ಉತ್ತಮ ಭೋಗೈಶ್ವರ್ಯ ಪಡೆಯುತ್ತಾರೆ ಎಂಬುದನ್ನು ಭಗವಂತ ಹೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.